ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು bhanu'skitchen. ಇವತ್ತು ನಾನು ರವೆ ರೊಟ್ಟಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಅಂತ. ಇದಕ್ಕೆ ನಾನು ಒಂದು ಹಾಫ್ ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ. ಒಂದು ಸ್ಮಾಲ್ ಕಪ್ಪಲ್ಲಿ ಈರುಳ್ಳಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಒಂದು ಕಾಲು ಕಪ್ಪಷ್ಟು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಆಯಿಲ್ನ ತೊಗೊಂಡಿದ್ದೀನಿ. ಈಗ ಒಂದು ದೊಡ್ಡ ಪಾತ್ರೆಗೆ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರವೆ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ 2 ತೊಗೊಂಡಿದ್ದೀನಿ ನಾನು. ತುಂಬ ಖಾರ ಏನಿಲ್ಲ, ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಮತ್ತು ಜೀರಿಗೆ ಮತ್ತು ಸಾಲ್ಟು ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ನೀವು ಟೇಸ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಕಲಿಸ್ಕೊಳ್ಳಿ. ಮತ್ತು ತುಂಬ ಗಟ್ಟಿನೂ ಬೇಡ, ತುಂಬ ತೆಳ್ಳೂ ಬೇಡ, ಇಷ್ಟ ಅಂತ ಇದ್ದರೆ ಸಾಕು. ನೋಡಿ, ಇಷ್ಟಿದ್ರೆ ಸಾಕು. ಒಂದು 5 ನಿಮಿಷ ಎತ್ತಿಟ್ಬಿಟ್ಟು ಈಗ ನಾನು ಬಟರ್ ಶೀಟ್ ತೊಗೊಂಡಿದ್ದೀನಿ. ಒಂದು ಬೌಲಲ್ಲಿ ವಾಟರ್ ತೊಗೊಂಡು ಎತ್ತಿಟ್ಕೊಂಡಿರ್ತೀನಿ. ಏಕೆಂದರೆ ಕೈ ಅಂಟಿಸ್ತಿದೆ ಅಂತ ಅನ್ನುವಾಗ ಅದಕ್ಕೆ ಹೆಚ್ಕೊಬೋದು. ಈಗ ಬಟರ್ ಶೀಟ್ ಮೇಲೆ ಆಯಿಲ್ನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನೀಟಾಗಿ. ಬಟರ್ ಶೀಟಲ್ಲಿ ಮಾಡಿ, ಇಲ್ಲಾಂದರೆ ನೀಟಾಗಿ ಬರಲ್ಲ. ಈ ಥರ ಉಂಡೆನ ಮಾಡಿಕೊಂಡು ನಿಧಾನವಾಗಿ ತಟ್ಕೊತೀನಿ. ಕೈಗೆ ಅಂಟಿಸ್ತಾ ಇದೆ ಅಂತ ಅನ್ನಿಸ್ದಾಗ ನೀವು ಬೌಲಲ್ಲಿ ನೀರು ಎತ್ತಿಟ್ಕೊಂಡಿದ್ದೀನಲ್ಲ, ಆ ಥರ ಎತ್ತಿಟ್ಕೊಂಡು ಕೈನ ಸ್ವಲ್ಪ ಹೆಜ್ಕೊಂಡು ಈ ಥರ ಮಾಡ್ಕೋಬೋದು. ನಿಧಾನವಾಗಿ ಸ್ಪ್ರೆಡ್ ಮಾಡಿಕೊಂಡು ತಟ್ಕೋಬೇಕು. ಇದು ಏನೂ ಆಗೋಲ್ಲ, ಅದಕ್ಕೆ ಬಟರ್ ಶೀಟ್ ಯೂಸ್ ಮಾಡ್ತಾ ಇರೋದು. ಇದು ಎಲ್ಲ ಶಾಪ್ಗಳಲ್ಲೂ ಸಿಗತ್ತೆ. ಈಗ ಇದನ್ನೇ ಡೈರೆಕ್ಟಾಗಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇದನ್ನೇ ನಾನು ಡೈರೆಕ್ಟಾಗಿ ಹೆಂಚು ಮೇಲೆ ಹಾಕ್ತೀನಿ. ಈಗ ಸ್ಟವ್ ಮೇಲೆ ಹೆಂಚಿಟ್ಟು ಅದಕ್ಕೆ ಆಯಿಲ್ ಹಾಕ್ಕೊಂಡು ಬಿಸಿ ಆದಮೇಲೆ ನಾನು ಏನು ತಟ್ಟಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತೀನಿ. ನೋಡಿ, ಅದನ್ನು ಆ ಶೀಟ್ನೇ ನಾನು ಅದ್ರ ಮೇಲೆ ಹಾಕಿದ್ದೀನಿ. ಆವಾಗ ಚೆನ್ನಾಗಿ ಬರುತ್ತೆ. ನೀವು ಎಷ್ಟು ತೆಳ್ಳಗೆ ಬೇಕೋ ಅದು ತೆಳುವಾಗಿ ಅದೇ ರೀತಿ ತಟ್ಕೊಂಡು ಇದ್ರ ಮೇಲೇ ಹಾಕ್ಕೋಬೋದು. ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ನಿಧಾನವಾಗಿ ತೆಗೀರಿ. ನೋಡಿ, ಸ್ವಲ್ಪನೂ ಅಂಟಲಿಲ್ಲ, ಎಷ್ಟು ನೀಟಾಗಿ ಬಂತು. ತುಂಬ ಚೆನ್ನಾಗಿ ಬರುತ್ತೆ. ಅದೇ ನಾವು ಕೈಲಿ ನಾರ್ಮಲಿ ಹಾಗೆ ಬಟ್ಟೆ ಮೇಲೋ ಅಥವಾ ಇದ್ರ ಮೇಲೋ ತಟ್ತೀವಿ ಅಂದರೆ ಬರಲ್ಲ. ಈಗ ಇದನ್ನು ತಿರುಗಿಸಿ ನೀಟಾಗಿ ಒಂದು 5 ಮಿನಿಟ್ಸು ಬೇಯಿಸಿಟ್ಕೊಂಡು ನೋಡಿ, ತುಂಬ ಚೆನ್ನಾಗಿ ಬಂದಿದೆ ರವಾ ರೊಟ್ಟಿ. ಇದನ್ನು ಚಟ್ನಿ ಅಥವಾ ತುಪ್ಪದ ಜೊತೆ ಸರ್ವ್ ಮಾಡಿ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.